ನಮಸ್ಕಾರ. ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಮಯೂರಿಗೆ ಬಂದಿದ್ದೀವಿ. ಇದು ನೀಲಾದ್ರಿ ರೋಡಲ್ಲಿದೆ. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ. ಇವತ್ತು ರಿಪಬ್ಲಿಕ್ ಡೇ, ಸೊ ರಶ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಆಫರ್ಗಳೆಲ್ಲ ಇದೆ. ಏಳು ಜನ, 7 people. ಸೊ ಇವತ್ತು ನಮ್ಮ ಜೊತೆ ವೆಜ್ಜು ನಾನ್ ವೆಜ್ ಎರಡೂ ಪಾರ್ಟಿಗಳಿದ್ದಾರೆ. ಫುಲ್ ಬ್ಯಾಟಿಂಗ್. ಇಲ್ಲಿ ಬಂದ ತಕ್ಷಣ ನಿಮಗೆ ಕಾಂಪ್ಲಿಮೆಂಟ್ರಿ ಹಪ್ಪಳ ಮತ್ತು ಆಂಧ್ರ ಚಿಲ್ಲಿ. ಮತ್ತು ಮೀಲ್ಸು, ಬಿರಿಯಾನಿ, ಸೂಪು, ಸ್ಟಾರ್ಟರ್ಸು, ವೆಜ್ಜು ನಾನ್ ವೆಜ್ಜು, ಆಮೇಲೆ ಈ ಥರ ಸ್ವಲ್ಪ ಪಾಪಡ್, ಆ ಥರ ಅಸಾರ್ಟ್ಮೆಂಟ್ಸ್ ಎಲ್ಲ ತಿಂದು ಆಹಾಹಾ ಅನ್ಬೇಕು, ತಿಂತಾ ಇರಬೇಕು, ಮಜಾ ಮಾಡಬೇಕು. ಇವತ್ತು ಸಂಡೇ, ರಿಪಬ್ಲಿಕ್ ಡೇ ಬೇರೆ, ತಿಂದು ಆನಂದ ಪಡೋಣ. ಏನಂತೀರ? ಈಗ ರೇಂಜ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿದೆ, ಬಟ್ ಫುಡ್ ಕ್ವಾಲಿಟಿ ನನಗನ್ಸೋ ಮಟ್ಟಿಗೆ ಸೂಪರ್ ಬೊಂಬಾಟಾಗಿರುತ್ತೆ ಅನ್ಕೋತೀನಿ ನಾನು. ಯಾಕಂದರೆ ಆಲ್ರೆಡಿ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಸೂಪ್ ಎಲ್ಲ ಲೈಕ್ 199, 200 ರೇಂಜಲ್ಲಿದೆ. ಆಮೇಲೆ ಬಿರಿಯಾನಿ ಅರೌಂಡ್ 340, ಸ್ಟಾರ್ಟರ್ಸ್ ಕೂಡ 340, 400 ರೇಂಜಲ್ಲೆಲ್ಲ ಇದೆ. ಸೊ ನಿಮಗೆ ಪ್ರಾನ್ ರೋಸ್ಟ್, ಸೀ ಫುಡ್, ಪ್ರಾನ್ ಡಿಶಸ್ ಎಲ್ಲ, ಆಂಧ್ರ ಡಿಶಸ್ ಅದೆಲ್ಲ 429, 430 ರೇಂಜಲ್ಲಿದೆ. ಮಟನ್ ಘೀ ರೋಸ್ಟು, ಮಟನ್ ರೋಸ್ಟ್ ಅದೆಲ್ಲ 350, 400 ರೇಂಜಲ್ಲಿದೆ. ಸೊ ನೋಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮತ್ತು ಮೀಲ್ಸ್ ಎಲ್ಲ 279 ರೇಂಜು, ಬಟ್ 3 people ಮೀಲ್, 4 people ಮೀಲ್ ಎಲ್ಲ 569, 449 ಆ ಥರ ಎಲ್ಲ ಇದೆ. ಸೊ ದೊಡ್ಡ ಫ್ಯಾಮಿಲಿ ಬಂದ್ಬಿಟ್ಟು ಬರೀ ಮೀಲ್ ತಿನ್ಬೇಕು ಅನ್ನೋದಾದರೆ ಆ ಥರ ನಿಮ್ಮದು ಪ್ಯಾಕೇಜ್ ತೊಗೊಳ್ಳಿ, 3 people ಪ್ಯಾಕೇಜ್. ಏನಂತೀರಾ? ಹೌದು, ರಿಪಬ್ಲಿಕ್ ಡೇ ಸ್ಪೆಷಲ್ ಮೆನು. संडे स्पेशल भी है क्या ये? अच्छा, नाइस. सूप कौन सा अच्छा है आपका? चिकन माचो सूप है, चिकन हॉट एंड सावर सूप है, चिकन मैंचो सूप. आंध्रा स्टाइल चिली चिकन. आंध्रा स्टाइल चिली चिकन एक, 3 ವೆಜ್ ಮೀಲ್ಸ್ ಎಲ್ಲ ಬಂದಾಗಿದೆ. ಜನ ಎಲ್ಲ ಖುಷಿಯಾಗಿದ್ದಾರೆ. ನೋಡಿ, ನಮ್ಮ ಆಂಧ್ರ ಮೀಲ್ ಸ್ಪೆಷಾಲಿಟಿ ಇದೆಲ್ಲ. They have some appetizers. This looks very interesting. This is the puri, pickle. This looks like a Karela puri, some kind of Karela puri. This is Gongura chutney. This is the Gongura chutney. Some curry leaf chutney. ಎಲ್ಲ ರೆಡಿ ಆಗಿದ್ದಾರೆ. ಚಟ್ನಿ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ತಗೊಂಡು ನೋಡಿ, ನಮ್ಮ ಚಿಕನ್ ಮ್ಯಾಂಚೋ ಸೂಪ್ ರೆಡಿ ಆಯಿತು. ಬಿಸಿ ಬಿಸಿ ಆಗಿದೆ. ಶುರು ಹಚ್ಕೊಳ್ಳಿ ಮೇಡಮ್ ಅವರೇ. ಹಾಕಿ ಮ್ಯಾಂಚೋ ಸೂಪ್ ಸಖತ್ ಬಿಸಿ ಇದೆ. ಹೊಟ್ಟೆ ಹಸಿದಿರೋ ಕಾರಣ ಬಿಸಿ ಬಿಸಿ ಕೂಡ ಗಂಟ್ಲಿಂದ ಕೆಳಗೆ ಇಳಿಯುತ್ತೆ. ಚೂರ್ ತಗೊಳ್ಳೋಣ.
ಈಗ ನಾವು ಕಂಪ್ಯಾರಿಸನ್ ಡೈರೆಕ್ಟ್ಲಿ ಚೈನೀಸ್ ರೆಸ್ಟೋರೆಂಟ್ ಜೊತೆ ಆಗುತ್ತೆ. ಯಾವ ತರ ಇದೆ? ಚೆನ್ನಾಗಿದೆ. ಬೀಜಿಂಗ್ ಬೈಟ್ ಶಾಂಘೈ ಕೋಟ ಇಲ್ಲ ಪಕ್ಕ ಆಂಧ್ರ ಸ್ಟೈಲ್? ಇಲ್ಲ, ಆಂಧ್ರ ಸ್ಟೈಲ್ ಇಲ್ಲ, ಚೈನೀಸ್ ಸ್ಟೈಲೇ ಇದೆ. ಹೌದಾ? ಬಟ್ ಖಾರ, ನನಗೆ ಖಾರ ಪರವಾಗಿಲ್ಲ, ನನ್ಗಿಷ್ಟ. ಫಸ್ಟ್ ಡಿಶ್ ನನಗೂ ಇಷ್ಟ ಆಯ್ತು. ಆಕ್ಚುಲಿ ಇದರಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕಿದ್ದಾರೆ. ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಡೈರೆಕ್ಟ್ ಗ್ರೀನ್ ಚಿಲ್ಲಿ ಹಾಕಲ್ಲ. ಸೊ ಗ್ರೀನ್ ಚಿಲ್ಲಿ ಬಾಯಿಗೆ ಬಂದಾಗ ಒಂಥರ ಸ್ಪೈಸಿ ಫೀಲಿಂಗ್. ನಂಗೆ ಇಷ್ಟ ಆಗ್ತಾ ಇದೆ, ಯಾಕಂದ್ರೆ ನನಗೆ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ. ಬಿಸಿ ಬಿಸಿ ಕುಡಿದಾಗ ಅಂತೂ ಆಹಾ. ಚಿಲ್ಲಿ ಚಿಕನ್ ಬಂತು ನೋಡಿ. ವೆಜ್ ಮೀಲ್ ಇಲ್ಲಿ 2 ಕಡೆ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಕೂಡ ಬಂದಾಗಿದೆ. ವೆಜ್ ಮೀಲ್ಸ್ಗೆ ಎಲ್ಲ ರೆಡಿ ಆಗಿದೆ. ಪಲ್ಯ, ಪಪ್ಪು ಸಾರು, ಮಜ್ಜಿಗೆ ಹುಳಿ, ಏನೋ ಒಂದು ರೈಸ್, ಅದು ಲೆಮನ್ ರೈಸಾ, ಸಾಂಬಾರು, ಪಾಯಸ, ಚಟ್ನಿ, ತಿಳಿ ಸಾರು, ರಸಂ. और क्या क्या आना बाकी है? अच्छा, मुद्दा, कर्ड आना बाकी. अच्छा, मुद्दा आ गया ನೋಡಿ. ರಾಗಿ ಮುದ್ದೆ, ಪುಟ್ಟದಾಗಿರೋ ಒಂದು ರಾಗಿ ಮುದ್ದೆ, ಮೊಸರು ಬಂತು ನೋಡಿ. ಅನ್ನ, ಬಿಸಿ ಬಿಸಿ ಅನ್ನ. ಓ, ನಮ್ಮ ಬಿರಿಯಾನಿನೂ ಬಂತು. ಚಿಕನ್ ಬಿರಿಯಾನಿ, ಅದ್ರ ಜೊತೆನೂ ಪಾಯಸ, ಶೇರ್ವಾ, ರಸಂ, ರಾಯ್ತಾ. ಥ್ಯಾಂಕ್ ಯು. ಬಿಸಿ ಬಿಸಿ ಬಿರಿಯಾನಿನೂ ಸರ್ವ್ ಆಗ್ತಾ ಇದೆ ಈಗ. ಈ ಕಡೆ ಬಿರಿಯಾನಿ ಆದ್ರೆ ಆ ಕಡೆ ಮೀಲ್ಸು. ಇನ್ನು ಇದರದೆಲ್ಲ ಟೇಸ್ಟ್ ಎನ್ಹ್ಯಾನ್ಸ್ ಮಾಡಕ್ಕೆ ಒಂದು ತುಪ್ಪ ಬಂದ್ರೆ ಆಯ್ತು. ಓ, ಬಂದೇ ಬಿಟ್ಟು ಬಂತು ನೋಡಿ ತುಪ್ಪ. ನೋಡಿ, ಈ ಮತ್ತೆ ಪುಡಿ ಹಾಕಿ ಚೆನ್ನಾಗಿದೆಯಾ? Really good. I kind of like this way. And then the dal papri. Let's try the dal papri. Very earthy flavors actually. You can taste the palak and dal. Majjige pulusu. This is majjige pulusu. I'm actually liking this majjige pulusu. ಚಿಲ್ಲಿ ಚಿಕನ್, ಸ್ಪೈಸಿ ಆಂಧ್ರ ಚಿಲ್ಲಿ ಚಿಕನ್. ಥ್ಯಾಂಕ್ ಯು. ಇದು ನೋಡಿ, ಇದರಲ್ಲಿರೋದು ಮಜಾ. ಖಾರವಾಗಿರೋ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ನನ್ನ ಎಲೆ. ಇವಾಗ ಬಿರಿಯಾನಿ ಟೈಮ್. ಇದ್ರ ಜೊತೆ ನೋಡಿ ಅವ್ರದ್ದು ಶೇರ್ವಾ ಇದೆ. ನನ್ನ ಪ್ರಕಾರ ಇದೇ ಬೆಸ್ಟ್ ಕಾಂಬಿನೇಷನ್, ನನಗಿಷ್ಟ ಪರ್ಸ್ನಲಿ. ಬಟ್ ಅದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿನೂ ತಿಂದರೆ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಳ್ಳಿ. ಸ್ಪೂನ್ ಏನು ಬೇಡ, ಕೈ ಕ್ಲೀನ್ ಆಗಿದೆ. ಸ್ವಲ್ಪ ಚಿಕನ್ನು ಸ್ವಲ್ಪ ಅಷ್ಟು ಮಿಕ್ಸ್ ಮಾಡಿಕೊಂಡು ಪಕ್ಕ ಆಂಧ್ರ ಸ್ಟೈಲ್ ದಮ್ ಬಿರಿಯಾನಿ, ಅದೇ ಟೇಸ್ಟು. ನಂಗಿಷ್ಟ ಪರ್ಸ್ನಲಿ. ಇದು ಜಾಸ್ತಿ ಖಾರ ಇಲ್ಲ, ನಿಮಗೆ ಅರೋಮಾಸ್ ಬರುತ್ತೆ. ಲವಂಗ, ದಾಲ್ಚಿನ್ನಿ, ಎಳ್ಳು ಎಲ್ಲ ಒಳ್ಳೆ ಟೇಸ್ಟು. ಬಾಸ್ಮತಿ ರೈಸ್ ಬೇರೆ ಹಾಕಿದ್ದಾರೆ. ಅದ್ರ ಜೊತೆ ಶೇರ್ವಾ ಎಕ್ಸಲೆಂಟ್ ಕಾಂಬಿನೇಷನ್. ನೋಡಿ ಚಿಕನ್ ನೋಡಿ ಎಷ್ಟು ಟೆಂಡರ್ ಆಗಿದೆ ಅಂದರೆ ಹಿಂಗೆ ಕರ್ಗೋಗುತ್ತೆ.
ಎಕ್ಸಲೆಂಟ್ ಕಾಂಬಿನೇಷನ್. ಬಂದು ಟ್ರೈ ಮಾಡಿ, ಇದನ್ನು ಮಿಸ್ ಮಾಡಬೇಡಿ. ಫಾರ್ ಬಿರಿಯಾನಿ ಲವರ್ಸ್, ಚಿಕನ್ ಬಿರಿಯಾನಿ ಲವರ್ಸ್ ಎಸ್ಪೆಷಲಿ. ಅದ್ರ ಜೊತೆ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಇದೊಂದು ಸ್ವಲ್ಪ ಸ್ಪೈಸ್ ಇದೆ ಅಲ್ವಾ, ಅದು ಡೈರೆಕ್ಟಾಗಿ ಕಿಕ್ ಕೊಡುತ್ತೆ. ಅಥೆಂಟಿಕ್ ಟೇಸ್ಟ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅಥೆಂಟಿಕ್ ಆಂಧ್ರ ಡಿಶಸ್. ಆಂಧ್ರ ಚಿಲ್ಲಿ ಚಿಕನ್ ಅಂತೂ ಸಕ್ಕತ್ತಾಗಿದೆ. ಜಾಸ್ತಿ ಸ್ಪೈಸಿ ಅಂತ ಇಲ್ಲ, ಬಟ್ ಯಾವ ಲೆವೆಲ್ಗೆ ಸ್ಪೈಸ್ ಇರಬೇಕೋ ಅಷ್ಟಿದೆ ನೋಡಿ. ಸಾರಿ, ಮಾತಾಡೋಕ್ಕಾಗಲ್ಲ. ಬ್ಯಾಟಿಂಗ್ ಎಲ್ಲ ಮುಗಿದಿದೆ. ಸ್ಪೈಸಿ ಅನಿಸಿದೆ ಇವರಿಗೆ, ನನಗಂತೂ ಸ್ಪೈಸಿ ಅನಿಸಿಲ್ಲ. ಬಟ್ ಯಾ, ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ಪೈಸ್ ಲೆವೆಲ್ ಇರುತ್ತೆ. ಫುಲ್ ಖಾಲಿ ಆಗಿದೆ. ಎಲ್ಲರೂ ಅವರವರ ಇನ್ನಿಂಗ್ಸ್ನ ಮುಗಿಸಿ. ತುಂಬಾ ಚೆನ್ನಾಗಿದೆ ಆಂಧ್ರ ಮೀಲ್. ಇಲ್ಲಿ ಬಂದರೆ ಡೆಫಿನೆಟ್ಲಿ ತಗೊಳ್ಳಿ. ತುಂಬಾ ವೆರೈಟಿ ಇದೆ, ಸ್ಪ್ರೆಡ್ಸ್ ಇದೆ, ಟೇಸ್ಟು ತುಂಬ ಚೆನ್ನಾಗಿದೆ. ರಿಯಲಿ ಅಮೇಸಿಂಗ್, ವರ್ತ್ ಕಮಿಂಗ್. ಓಕೆ, ಇದು ವರ್ಡಿಕ್ಟು. ಅಲ್ಲಿ ನೋಡಿ, ಅಲ್ಲಿಬ್ರು ಸುದ್ದಿ ಇಲ್ಲದೆ ಅವರಷ್ಟಕ್ಕೆ ಊಟ ಮಾಡಿ ಮುಗಿಸಿ ಖುಷಿಯಾಗಿದೆ. ಇಷ್ಟೆಲ್ಲ ತಿಂದಾದ್ಮೇಲೆ ಈಗ ಕೊನೆಗೆ ಸ್ವಲ್ಪ ಸ್ವೀಟ್ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ. ಮೇ ಬಿ ಅದ್ರ ಜೊತೆನೆ ಬರುತ್ತೆ ಅನ್ಸುತ್ತೆ ಸ್ವೀಟು. ನಾವು 2ನೇ ಸ್ವೀಟ್ ತೊಗೊಂಡಿದ್ದೀವಿ, ಯಾಕಂದ್ರೆ ತುಂಬಾ ಬಿಸಿ ಬಿಸಿ ಆಗಿದೆ. ಚೆನ್ನಾಗಿದೆ. ತುಂಬಾ ಸ್ವೀಟ್ ಅಂತ ಇಲ್ಲ, ಬಟ್ ನಿಮಗೆ ಅದು ಒಳ್ಳೆ ಪಾಯಸದ ಘಮ ಘಮ ಸ್ವೀಟು, ಆಮೇಲೆ ತುಪ್ಪ, ಅದರಲ್ಲಿರೋ ಸ್ವಲ್ಪ ಡ್ರೈ ಫ್ರೂಟ್ಸು, ಆಮೇಲೆ ವರ್ಮಿಸಲಿ ಎಲ್ಲ ಕೂಡಿ ಬಂದು ಒಳ್ಳೆ ಫ್ಲೇವರ್ ಬಿಡ್ತಾ ಇದೆ. ಬಿರಿಯಾನಿ, ಚಿಲ್ಲಿ ಚಿಕನ್ ಎಲ್ಲ ತಿಂದಾದ್ಮೇಲೆ ಪರ್ಫೆಕ್ಟ್ ಕಾಂಬಿನೇಷನ್ನು. ತಿಂದಾದ್ಮೇಲೆ ಮನೆಗೆ ಹೋಗಿ ಅಷ್ಟೇ, ಭಾನುವಾರ ಮಧ್ಯಾಹ್ನ ಬೇರೆ. ಎಕ್ಸಲೆಂಟ್, ಎಂಜಾಯ್. ನಿಮ್ಗೆ ಹೇಗೆ ಅನಿಸ್ತು ಇವತ್ತಿದು ಊಟ ಎಲ್ಲ? ಫುಲ್ ಕ್ಲೀನ್ ಆಗಿ ಬ್ಯಾಟಿಂಗ್ ಮಾಡಿ ಮುಗಿಸಿದ್ದೀರಾ? ಇವತ್ತು ವೆಜಿಟೇರಿಯನ್ ಥಾಲಿ ತಗೊಂಡಿದ್ದೆ. ಅಷ್ಟು ಸ್ಪೈಸಿ ಇರಲಿಲ್ಲ. ಎಸ್ಪೆಷಲಿ ಎಲ್ಲ ಒಂದು ಡಿಶಸ್ಸು ಚೆನ್ನಾಗಿತ್ತು. ಓಕೆ, ಯಾವ್ದು ನಿಮ್ಗೆ ಇಷ್ಟ ಆಗಿರೋದು? ನನಗೆ ಮೇನ್ ಐಟಮ್ ಅಂದರೆ ಪಪ್ಪು. ಓಕೆ, ಪಪ್ಪು ಮತ್ತು ರೈಸ್ ಜೊತೆ ತುಪ್ಪ ಹಾಕಿ ತಿಂದರೆ ಅದು ಆಂಧ್ರ ಮೀಲ್ಸ್ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇದು ನೋಡಿ, ಇದು ಒಂಥರ ಟೆಸ್ಟಿಮೋನಿ ಇವ್ರದ್ದು ಫ್ಲೇವರ್ಗೆ. ಯಾರು ಏನು ಖಾಲಿ ಬಿಟ್ಟಿಲ್ಲ ಇವತ್ತು. ಮೇಲೆ ತೃಪ್ತಿಕರವಾದ ಊಟ. ಬಿಲ್ ಟೈಮ್ ನೋಡಿ, ಟೋಟಲ್ ಬಿಲ್ ಬಂದಿರೋದು ಅರೌಂಡ್ 1600 ಹತ್ರ. ಅದ್ರ ಮೇಲೆ ನಿಮಗೆ ಥಾಲಿಗೆ ಡಿಸ್ಕೌಂಟ್ ಇಲ್ಲ, ಬಿರಿಯಾನಿ ಮತ್ತು ಸ್ಟಾರ್ಟರ್ ಐಟಮ್ಸ್ಗೆ 10% ಡಿಸ್ಕೌಂಟ್ ಇದೆ ಆನ್ ಡೈನ್ ಔಟ್ ಆರ್ ಈಸಿ ಡೈನರ್ ಆರ್ ಝೊಮ್ಯಾಟೊ. ಸೊ ಎಲ್ಲ ಸೇರಿ ಲೈಕ್ ಅರೌಂಡ್ 1550 ಆಗಿದೆ. ನಾಟ್ ಬ್ಯಾಡ್, ರೀಸನೇಬಲ್ ಅಂತ ಹೇಳ್ಬೋದು. ಬರ್ಡೇ ಗರ್ಲ್ಗೆ ಇವತ್ತು ಸ್ಪೆಷಲ್ ಆಗಿ ಒಂದು ಬರ್ಡೇ ಕೇಕ್. ಹ್ಯಾಪಿ ಬರ್ಡೇ ದಿಯಾ. ಬರ್ಡೇ ಸೆಲೆಬ್ರೇಷನ್ ಕೂಡ ಅರೇಂಜ್ ಮಾಡಿದ್ದಾರೆ ಹೋಟೆಲ್ ಅವರು.